ಹುಂಚಿಕಾಯಿ ಆಗ್ಯಾವ ಇಲ್ಲಿ. ಯಾಕಂದ್ರ 5 ತಿಂಗಳ ಹೊಟ್ಟಿಲಿದೆ ನೀಗ. ಹುಂಚಿಕಾಯಿ ನೋಡಂಟ್ಲೆ ಬಾಯಾಗ ನೀರ ಬಂದು ನನಗ. ಇರ್ಲಿ ಕೊಡ ಇಟ್ಟ ಮೊದಲ ಹುಂಚಿನಕಾಯಿ ಹರ್ಕೊಂತಿರ್ತಾನ, ಆಮ್ಯಾಲ ಬಾವಿಗೆ ಹೋದ್ರ ಆತ. ಹೂವ ಎಡ್ ಚಂದಾಗೆ ಹುಂಚಿಕಾಯಿ ಬೀಳಂಕಲ್ಲಿ. ನನಗ ಹುಂಚಿಕಾಯಿ ತಿನ್ಬೇಕನ್ನೋ ಆಸೆ ಆಗೈತಿ. ಹುಂಚಿಕಾಯಿನ ಸಿಕ್ತು. ಬೆಲಸದ ಹುಂಚಿಕಾಯಿ ಬಸರ್ ಬೈಕ್ ಅಂದ್ರ ಹುಳಿ ತಿಂದ್ರನ ಮನುಷ್ಯಗೆ ಸಂತೋಷ ನೆಮ್ಮದಿ ಸಿಗ್ತೈತಿ. ಇನ್ನೊಂದ್ 2 ಬಡ್ಕೋತ ಇನ್ನೊಂದು ಹರ್ಕೊಂತ ಇನ್ನೊಟ್ಟು ಇಲ್ಲೇ ಲೇಟ್ ಮಾಡಿ ನಿಂತಂದ್ರ ಮನ್ಯಾಗ ಅಕ್ಕ ಮಾಮ ಬೇಯ್ತಾರ. ಯಾಕಂದ್ರ ಬಾವಿಗೆ ಹೋಗಿ ಪೂಜೆ ಮಾಡಿ ಬಾ ಅಂತ ಹೇಳ್ಯಾರ. ನಮ್ಮ ಮಾತಿನೂ ಮನ್ಯಾಗಿಲ್ಲ. ಪಾಪು ನಿಮ್ಮ ಅಪ್ಪ ಇದ್ದಂದ್ರ ನಾ ಬೇಡಿದೆಲ್ಲ ತಂದು ಕೊಡ್ತಿದ್ದ ತಿಂತಿದ್ನಿ. ನಿಮ್ಮ ಅಪ್ಪ ನೌಕರಿ ಮೇಲೆ ಮಿಂಟ್ರಿಗೆ ಹೋಗ್ಯಾನ. ಯಾರು ತಂದು ಕೊಡ್ಬೇಕು ಪಾಪು? ನೀ ನನಗೆ ಏನೇನು ತಿನ್ನಂಗೆ ಅನಿಸ್ತೈತ್ಲೆ ಹೋಗಿ ಮನ್ಯಾಗ ನಿಮ್ಮ ಅಜ್ಜಿಗೆ ಹೇಳ್ತಾನು, ಎಲ್ಲ ತಂದು ಕೊಡ್ತಾಳು ತಿಂತಾನ. ಈಗ ಬಾವಿಗೆ ಹೋಗ್ಕನು, ಮನ್ಯಾಗ ಅಕ್ಕ ಮಾಮ ಬೇಯ್ತಾರ. ಹುಳಿ ಹತ್ತಾಕತ್ತಿದ ಪೈಲ ತಿಂದದ ಒಂದಿಟ್ಟ ಸಿಹಿ ಇತ್ತು. ಹೂವಾ ಮಾವಿನ ಗಿಡ ಕಾಯಿನ ಆಗಿಲ್ಲ, ಈಗ ಹೂ ಬಿಟ್ಟೈತಿ. ಕಾಯಿ ಆಗಿತ್ತಂದ್ರ ಹರ್ಕೊಂಡ್ ತಿಂತಿದ್ನಿ. ಪಾಪು ನೀನ ಇದನ್ನ ಮಾಡ್ಬೇಡ. ನನಗೆಲ್ಲ ಮಾವಿನಕಾಯಿ ತಿನ್ನೋ ಆಸೆ ಆಗಿತ್ತು ಕರೆ, ಆದ್ರೆ ಏನ್ ಮಾಡುದು ಹೂನ ಬಿಟ್ಟೈತಿ, ಕಾಯಿ ಆಗಿಲ್ಲ. ಯಾಕಂದ್ರ ನನಗ್ ತಿನ್ನೋ ಆಸೆ ಆಗೈತಿ. ಮನಿಗ್ ಹೋಗಿ ನಿಮ್ಮ ಅಜ್ಜಿಗೆ ಹೇಳಿ ಅಂದ್ರ ಪ್ಯಾತಿಗೆ ಹೋಗಿ ಹುಡ್ಕ್ಯಾಡಿ ಮಾವಿನಕಾಯಿ ತಂದು ಕೊಡ್ತಾ. ಈ ಮಾವಿನ ಗಿಡ ನಾ ಹಡಿ ಗುಡ್ದ ನೀ ಗಿಡದಾಗ ಕಾಯಿ ಬಿಡ್ ದಮ್ಮು ದಮ್ಮು. ಯಾಕಂದ್ರ ನೀ ಕಾಯಿ ತಿಂದ ಹಡಿತನ್ನ. ಅನ್ಕ ದಮ್ಮು ದಮ್ಮು ಕಾಯಿ ಅದಂದ್ರ ಮಾವಿನಕಾಯಿ ತಿಂದ ಹಡಿತನ್ನ. ವಾ ಎಷ್ಟು ತುಂಬೈತಿ ಬಾವಿ, ತುಂಬಿ ಟಮ 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 ಮಾಡಾಕತ್ತೈತಿ. ತುಂಬೈತಿ, ಬಾವಿಗೆ ಹೋಗ್ಬೇಕು. ಎಲ್ಲಿ ಹೋದಳ ಹೆಣ್ಮಗಳ? ಎಷ್ಟು ದೌಚ್ ಹೋದಳಕಿ? ಬಾಯಿನ ಮುಂದಿರ್ಬೇಕ. ಅವ್ರ ಮಾವು ಹೇಳಿದಂಗ ಆಕಿನ ಹಿಂದೆ ಹೋಗಿ ನುಗ್ಗಿಸಿನಿ ಅಂದ್ರ ನನ್ನ ಹೆಂಡತಿಂತ ಒಂದು ದವಾಖಾನಿಗೆ ಹೋಗಾಕ ಬರ್ತೈತಿ. ಎಷ್ಟು ದೂರ ಹೋದಳಕಿ? ಎಲ್ಲೈತಿ ಬಾಯಿ? ದೇವ್ರ ಎಂತ ಎಳೆ ತಂದೆಪ್ಪ ನನಗ. ಅಲ್ಲ ಖುಷಿಯಿಂದ ಸಸಿ ಹೊಟ್ಲೆಗೆ ಆತ ಹಸಿರು ಸೀರೆ ಹಸಿರು ಬಳಿ ತಂದ್ರ ಬರಗುಡ್ದ ಮನ್ಯಾಗ ಸಸಿನ ಇಲ್ಲ. ನನ್ನ ಮಗ ಮಿಲ್ಟ್ರಿಯಿಂದ ಬರೋದ್ರಾಗ ಆಕೆ ಮನ್ಯಾಗಿರ್ಬೇಕು. ಅವ್ನು ನಾ ಏನಂತ ಹೇಳಿಪ್ಪ ಭಗವಂತ, ನನಗೆ ಯಾಕಿಂತ ಪರಿಸ್ಥಿತಿ ತಂದಿ? ಸಣ್ಣ ಮಗ ಮಿಲ್ಟ್ರಿಗೆ ಹೋಗ್ಯಾನು, ದೊಡ್ಡ ಮಗ ಮನ್ಯಾಗಿದ್ದು ನೋಡ್ಕೋತಾನಂದ್ರ ಅವನು ಹೆಂಡತಿ ಮಾತು ಕೇಳಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾನ. ಭಗವಂತ, ನನ್ನಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ, ಯಾರಿಗೂ ಬರಬಾರ್ದು. ಯಾಕಂದ್ರ ಖುಷಿಯಿಂದ ಮೊಮ್ಮಕ್ಕಳು ತಗೊಂಡು ಆಡಿಸ್ಬೇಕನ್ನೋ ಈ ಮುದಿ ವಯಸ್ಸಿನಾಗ ಮನೆ ಬಿಟ್ಟು ಹೊರಗೆ ಹಾಕ್ಯಾರಪ್ಪ. ನನಗಿನ್ ಯಾರ ಗತಿ? ನಾ ಎಲ್ಲಿ ಹೋಗ್ಲಿ? ರೀ ನಿಮ್ಮವ್ವ ಊರಾಗ ಭಿಕ್ಷಾ ಬೇಡ್ಕೊತ ಅಡ್ಡಾಡಕತ್ತಾಳತ್ ನೋಡ್ರಿ.
ಏನ ಊರಾಗ ಭಿಕ್ಷೆ ಬಿಡ್ಕೊತ ಅಡ್ಯಾಡಾಕತ್ತ ಹಂಗತ್ ನಿನ್ಗ್ಯಾರ ಹೇಳ್ರ ಯಾರು ಹೇಳುದು ಎದಕ್ ಬೇಕ್ರಿ ಊರ್ ಮಂದಿನ ಮಾತಾಡಕತ್ತೈತಿ ಅವನವನ್ ಮನ್ಯಾಗಿದ್ರ ಒಬ್ರು ಹಾದಿತ ತೇಕ್ಷಂದ ಮನಿ ಬಿಟ್ಟು ಹೊರಗೆ ಹಾಕಾದ್ಲೆ ತೀರ ಒಬ್ರು ಕಳ್ಯಾಕತ್ತಳನಕ್ಕೆ ಎಲ್ಲಿದಾಳತ್ತ ಏನ್ ಸುದ್ದಿ ಗೊತ್ತಂತ ಇಲ್ಲೇ ಹೋಗ್ತಾಡ್ರಿ ಇಲ್ಲೇ ಓನ್ಯಾಗ ತಿರ್ಗಾಡಕತ್ತಿರ್ಬೇಕ್ರಿ ಏನ್ ಎದ್ ಹೋಗ್ತೀರ ಇಲ್ಲೇ ಕುಂಡಿರ್ತೀರ ಆ ದರಿ ಸುಳಿ ಮಗ ಕರಿಯಾ ಆಕಿನ ಬಾಯಾಗ ನುಗಿಸಿ ಬರ್ತಾನ ಹೋದವ ಹೊಳ್ಳೆ ಸುದ್ದಿನೂ ಬರುವತ್ತ ರೊಕ್ಕನು ಹಾಳಾಗಿ ಹೋದ್ವು ಮತ್ತ ಈ ಮುದಡ್ನು ಓಣ್ಯಾಗ ನಮ್ಮ ಒಬ್ರು ಕಳ್ಯಾಕ ಆಕಿ ಸತ್ ಸುದ್ದಿ ಬಂದ್ ಮರ್ ದಿವ್ಸ ಈಕಿನೂ ಕೊಲ್ಬೇಕತ್ ನಾ ಪ್ಲಾನ್ ಮಾಡೇನಿ ಆದ್ರ ಆಕಿಕಿಂತ ಮೊದಲು ಈಕಿನ ಕೊಂದ್ ಸುದ್ದಿ ಊರಾಗ ಮಣ್ಣು ಅವ್ನವ್ ನಿಟ್ಟು ಒಬ್ರು ಕಳ್ಯಾಕತ್ತಾಳ ಅಂದ್ರ ಎಲ್ಲಿದಾಳು ಯಾವ ಓಣ್ಯಾಗದಾಳು ನೋಡ್ತಾನಕಿನ ಎಲ್ಲಾರ ನನ್ನ ಕೈ ಸಿಕ್ಕಂದ್ರ ರಂಬಿಸಿ ಮಿಣಿಗ್ ತಂದೈತಿ ಕತಿ ಹಾ ಇಲ್ಲೇ ಸೂರ್ತಾನ್ ಮಾಡ್ಬೇಡ ನಿಮ್ ಮೌನ್ ಮುಂದ್ ಹೋಗಿ ಸೂರ್ತಾನ್ ಮಾಡಾಗೋ ಸೂರ ಏ ಬಾಯ್ ಮುಚ್ಚ ಆಕಿ ನಿನ್ನ ಮನಿಗ್ ತರ್ತನ ತಿಳಿದೇನ ಆಕಿನ ಒದ್ದ ಹೊರಗ್ ಹಾಕ್ತಾನ ಹಂಗ ಬಿಡುದಿಲ್ಲ ಆಕಿನ ಅರ್ಥ ಮಾಡೋ ಗಬ್ರು ಏ ಬಾಯಿ ಮುಚ್ಕೊಂಡ್ ಹೋಗಿ ಒಳಗ್ ಮನ್ಯಾಗ ತೆಗ್ದ ನೋಡ ಅದನ್ನ ಹೆಂಗ್ ಮಾಡ್ಬೇಕು ಅಂತತಿ ಇಡ್ ದಿವ್ಸ ಊರಾಗಿನ ಮಂದಿ ಭಿಕ್ಷೆ ಬಿಡಾಕ್ತ ತಬ್ರು ಕಳ್ದಾನೆ ಹೊಯ್ಕೊಳತಿರ್ಲ ಇನ್ನು ಬ್ಯಾರೆ ತರ ಹೊಯ್ಕೊಳಂಗ್ ಮಾಡಿ ಬರ್ತಾನೆ ಇವತ್ತ ಯಾಡ್ರಾಗ ಒಂದ್ ಮಾಡೇ ಬರ್ತಾನೆ ಇವತ್ತ ಕುಂಡ್ರಿ ಇಲ್ಲಿ ಹೇಳ್ತಾನ ಹಾ ತಾಯಿ ಮ್ಯಾಗಿನ ಪ್ರೀತಿಗಾಗಿ ಮನಿ ಕರ್ಕೊಂಡ್ ಬಂದ್ಗಿದ್ದ ನಾನು ಹೋಗೇ ಬಿಡ್ತೇನೆ ಬಾವಿ ಎಷ್ಟು ಚಂದ ತುಂಬೈತಿ ವಾ ವಾ ಕಲ್ಲು ಜಾರಿ ಬಾವಿಯಾಗ ಬಿತ್ತು ಆ ಕಲ್ಲಿನ ಜೋಡಿ ನಾನು ಬಿದ್ದಿದ್ನಂದ್ರ ಮನ್ಯಾನವ್ರ ಕನಸ ನಮ್ಮ ಅತ್ತೆ ಕನಸ ನನ್ನ ಕನಸ ನನ್ನ ಗಂಡನ ಕನಸ ಎಲ್ಲ ಕಟ್ಟಿದ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ಬಿಡ್ತಿತ್ತು ನುಚ್ಚು ನೂರಾಗಿ ಹೋಗ್ಬಿಡ್ತಿತ್ತು ಇವ್ವಾ ನನ್ನ ಎದಿನ ಜನ್ನತ್ತು ಪಾಪು ನಾನು ಬಿದ್ದು ಸತ್ತಿನಂದ್ರ ನನ್ನ ಜೋಡಿ ನೀನು ಸತ್ತು ಹೋಗಿದ್ದಿ ಸಾಯ್ತಿದ್ದಿ ಏನ್ ಮಾಡ್ಲಿ ಹೆಂಗ್ ಮಾಡ್ಲಿ ಮನ್ಯಾನವ್ರ ಮನೆ ಪದ್ಧತಿ ಐತತ್ತ ಬಾವಿ ಪೂಜೆ ಮಾಡಿ ನೀರ್ ತಗೊಂಬಾತ ಕಳ್ಸ್ಯಾರ ಕಲ್ಲು ಜಾರಿ ಬಾವ್ಯಾಗ ಬಿದ್ದರೆ ಏನಾತ ನಾ ಯಾರು ದೇಶ ಕಾಯುವ ಸೈನಿಕ ಸುರೇಶಿ ಹೆಂಟ್ನ ಹೇಗಾಗಿ ಈ ನೀರಿಗೆ ಹಂಚ್ಬೇಕ ನನ್ನ ಗಂಡ ದೇಶ ಕಾಯಕ್ ಹೋಗ್ಯಾನ ನೂರಾರು ಮಂದಿನ ರಕ್ಷಣೆ ಮಾಡಕ್ ಹೋಗ್ಯಾನ ಅಂತವನ್ ಹೇಗಾಗಿ ನೀರಿಗೆ ಹಂಚ್ಬಾರ್ದು ನೋಡು ಪಾಪು ನೀನು ನಿಮ್ಮ ಅಪ್ಪನ ಗತೆ ಸಾಲಿ ಕಲ್ತು ಶಾಣೆ ಆಗಿ ದೊಡ್ಡವಾದ ಅಂದ್ರ ದೇಶ ಕಾಯಕ ಕಳಿಸ್ತಾನ ದೇಶ ಕಾಯಕ ಯಾಕಪ್ಪ ನೀ ಯಾಕೆ ಬಂದೆ ಇಲ್ಲಿ ಏನ್ ಮಾಡಕತ್ತಿ ಅವರ ನಾ ತಪ್ಪು ಮಾಡ್ನಿ ಅನ್ಸಕ್ತಿತ್ರಿ ಅವರ ಅವ್ವ ನೀ ನಮ್ಮೂರಿನ ಸೂರಪ್ಪನ ಹೆಂಡತಿ ಹೌದಪ್ಪ ತಂಗಿ ನಾ ಮಣ್ಣು ತಿನ್ನು ಕೆಲಸ ಕೈ ಹಾಕಿಬಿಟ್ಟಿದ್ದೆವ್ವ ಯವ್ವ ಮೊದಲ ಬಾಯಿ ಬಿಟ್ಟು ಮ್ಯಾಲ ಬಾ ಯಾಕಪ್ಪ ಬಾರವ್ವ ಹೇಳ್ತೀನಿ ಅಲ್ಲ ಬಿಡಪ್ಪ ಯಾಕಂದ್ರ ಮನೇನವ್ರ ಬಾವಿ ಪೂಜೆ ಮಾಡಿ ನೀರ್ ತಗೊಂಬಾತ ಕಳ್ಸ್ಯಾರ ನಾ ಬಾವಿ ಪೂಜೆ ಮಾಡಿ ನೀರ್ ತಗೊಂಬರ್ತೇನೆ ತಂಗಿ ಅದೆಲ್ಲ ಸುಳ್ಳವ ನಿಮ್ಮ ಮಾವ ನಿನ್ನ ಬಾವಿ ಕಳಿಸಿದು ಪೂಜೆ ಮಾಡಕ್ಕಲ್ಲ ನಿನ್ನ ಕೊಲ್ಲಾಕ ಕಳಿಸ್ಯಾನವ್ವ ಕುಲ್ಲಕ ಅಲ್ಲಪ್ಪ ನನ್ನ ಕೊಂದ್ರ ನಮ್ಮ ಮಾವಿಗೆ ಏನ್ ಲಾಭ ಸಿಗ್ತೈತಿ ನಿನಗೇನ್ ಲಾಭ ಸಿಗ್ತೈತಿ ಇದ್ರಾಗ ನನಗೂ ಲಾಭ ಐತಿ ನಿಮ್ಮ ಮಾವಿಗೂ ಲಾಭ ಐತಿವ್ವ ನಿನ್ನ ಮಾವನ ಹೆಂಡತಿ ಮೊದಲ ಸೊಸಿ ಆಕೆ ಹಡಿಲಿಲ್ಲ ಸಣ್ಣಕ್ಕೆ ಹೊಟ್ಟಿಲ್ಲದಾಳಂತ ಅವ್ರಿಗೆ ಹೊಚ್ಚಿಕಿಟ್ಟಿ ಬಿದ್ದೈತಿ ಅದಕ್ಕ ನಿಮ್ಮ ಅತ್ತಿ ಬರುವುದ್ರಾಗ ನಿನ್ನ ಕೊಲ್ಲಬೇಕಂತ ನನಗ 20,000 ರೂಪಾಯಿ ಕೊಟ್ಟಾರವ್ವ 20,000 ರೂಪಾಯಿ ಕೊಟ್ಟಾರ ನಾನು ಈ ರೊಕ್ಕಕ್ಕೆ ಆಸೆ ಪಟ್ಟಿನಿ ಯಾಕಂದ್ರ ಈ ರೊಕ್ಕಕ್ಕೆ ಆಸೆ ಪಟ್ಟ ಅಮಾಯಕವಾಗಿ ಒಬ್ಬ ದೇಶ ಕಾಯುವ ಸೈನಿಕನ ಹೆಂಡತಿನ ಕೊಲೆ ಮಾಡಕ ಬಂದ ಕೊಲೆಗಾರ ನಾನು ದೇಶ ರಕ್ಷಣೆಗಾಗಿ ತಂದೆ ತಾಯಿನ ಅಣ್ಣ ತಮ್ಮನ ಮಾಡಿಕೊಂಡ ಮಡದಿನ ಹುಟ್ಟಿಸಿದ ಮಕ್ಕಳನ್ನು ಬಿಟ್ಟ ಯುದ್ಧ ಮಾಡಕ ನಿಂತ ಒಬ್ಬ ಸೈನಿಕನ ಹೆಂಡತಿನ ಕೊಳ್ಳಾಕೊಂಟೇನೆ ಅನ್ನೋದ ನಿನ್ನ ಮಾತು ಕೇಳಿದಾಗ ನನಗೆ ಅರಿವಾಯ್ತು ಇನ್ನ ಹುಟ್ಟಲಾರದ ಹೊಟ್ಟೆಯಾಗಿರೋ ಮಗಗೆ ಹೇಳಕತ್ತಿದಿ ಯಪ್ಪ ನಿಮ್ಮಪ್ಪ ನಂಗ ನಿನ್ನ ಒಬ್ಬ ಸೈನಿಕನ ಮಾಡ್ತಾನಂತ ಹೇಳಿದಿಲ್ಲ ಆವಾಗ ನನ್ನ ಮನಸ್ಸು ಇದು ತಪ್ಪು ಅಂತ ನನಗೆ ಅರಿವುಂಟಾಯ್ತು ಯವ್ವ ನಾ ತಪ್ಪು ಮಾಡಿಬಿಟ್ನಿ
ಈ ರೊಕ್ಕ ಇಸ್ಕೊಂಡ ತಪ್ಪು ಮಾಡಿಬಿಟ್ನಿ. ಈ ರೊಕ್ಕ ಯಾಕೆ ಇಸ್ಕೊಂಡೆಪ್ಪ? ಈ ರೊಕ್ಕ ಇಸ್ಕೋಕ ಬಲವಾದ ಕಾರಣ ಐತಿವ. ಯಾಕಂದ್ರೆ ನನ್ನ ಹೆಂಡತಿ ಹೊಟ್ಟಿಲಿದಾಳ. ಹಡಿಯಾಕ ಕೂತ 3 ದಿವಸ ಆಯ್ತು. ಹಳ್ಳಿಯಲ್ಲಿರೋ ಎಲ್ಲಾ ಸೂಲ್ಗಿತ್ತಾರಂತಂದು ಚೆಕ್ ಮಾಡಿಸಿದ್ರು. ಎಲ್ಲಾರು ಬಾಯಿಲೆ ಬರ್ತೈತಿ, ಕೂಸ್ ಅಡ್ಡ ಸಿಕ್ಕೈತಿ, ಇನ್ನೊಂದು ತಾಸಿನಾಗ ದವಾಖಾನಿಗೆ ಹೋಗ್ಲಿದ್ರ ನಿನ್ನ ಹೆಂಡತಿ ಮಗ ಇಬ್ರು ಸಾಯ್ತ ಅಂತ ಹೇಳ್ಬಿಟ್ರು. ಅದಕ್ಕ ನಿಮ್ಮ ಮಾವನತೆಕ ರೊಕ್ಕ ಇಸ್ಕೋಕ್ ಹೋದಿನಿ. ಅವಾಗ ಅವರು ನಿನಗೆ ರೊಕ್ಕ ಬೇಡದಷ್ಟು ಕೊಡ್ತೀವಿ, ಆದ್ರೆ ಬಾವಿಗೆ ಹೋಗಿರುವ ನನ್ನ ತಮ್ಮನ ಹೆಂಡತಿ ಸಾಯ್ಬೇಕ, ಆಕಿನ ಬಾಯಾಗ ನುಗ್ಗಿಸ್ಕೊಂಡ್ ಬಂದ್ರ ನಿನಗೆ 20,000 ರೊಕ್ಕ ಕೊಡ್ತೇನಂದ್ರ. ಅವ್ರ ಮಾತು ಕೇಳಿ ನಮ್ಮ ಮನತಿನ್ನು ಕೆಲಸ ಮಾಡಿಬಿಟ್ನಿವ. ಮನತಿನ್ನು ಕೆಲಸ ಮಾಡಿಬಿಟ್ನಿ. ಹೋಗಪ್ಪ ಹೋಗ. ಅಲ್ಲಿ ನಿನ್ ಹೆಂಡತಿ ಎಷ್ಟು ತರಾಸ್ ಮಾಡ್ಕೊಳತ್ತಾಳೆ ಏನೋ. ಮೊದಲು ಹೋಗಿ ನಿನ್ ಹೆಂಡತಿನ ದವಾಖಾನೆ ಕರ್ಕೊಂಡ್ ಹೋಗಪ್ಪ. ದವಾಖಾನೆ ಕರ್ಕೊಂಡ್ ಹೋಗು. ನಾ ನಿನ್ನ ಕೊಲ್ಲಲಾರದ ಮನೆಗೆ ಹೋದ್ನಂದ್ರ ನಿಮ್ಮ ಮಾವ ನನ್ನ ಕೊಲ್ಲತನಂತ ಬೆದರಿಕೆ ಹಾಕ್ಯಾನ. ಬೇಡಪ್ಪ, ನೀ ಯಾಕೆ ನನ್ನ ಕೊಂದ ಕೊಲೆಗರಕ್ಕಿ? ಬೇಡ, ನಾನ ಬಾಯಿ ಒಳಗ್ ಬಿದ್ದ ಸತ್ ಹೋಕನು. ನಮ್ಮ ಮಾವನ ಮುಂದ ನಮ್ಮ ಮಕ್ಕನ ಮುಂದ ಹೋಗಿ ಹೇಳುವಾಕಿನ ಕೊಂದ್ ಬಂದನಿ ಅತ್ತ. ನಾ ಬಾಯಿ ಒಳಗ್ ಬಿದ್ದ ಬ್ಯಾಡಮ್ಮ, ಬ್ಯಾಡ. ನನಗೀಗ ಅರಿವಾಯ್ತು, ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋದು ಎಷ್ಟು ಪಾಪದ ಕೆಲಸ, ಒಬ್ಬ ಸೈನಿಕನ ಸಂಸಾರ ಹಾಳು ಮಾಡೋದು ಅಷ್ಟ ಪಾಪದ ಕೆಲಸ. ನಿನ್ನ ಮನಸ್ಸೆಂತ ವಿಶಾಲ ಐತವ. ನನ್ನ ಸ್ವಾರ್ಥಕ್ಕಾಗಿ ನಾ ಇನ್ನೊಂದು ಜೀವ ಬಲಿ ತೆಗ್ಯಾಕ ಬಂದೀನಿ. ಈ ರಕ್ತ ಬಾಳ್ ಕೆಟ್ಟದವ, ಬಾಳ್ ಕೆಟ್ಟದ. ಅದಕ್ಕೆ ಹೇಳ್ಯಾರ ಮಹಾನುಭಾವರು, ಚಂದ್ರ ಮುಟ್ಟಿ ಕೆಟ್ಟ, ವಿಶ್ವಾಮಿತ್ರ ಮುಟ್ಲಾರದ ಕೆಟ್ಟ, ಕರುಣ ಕೊಟ್ಟಿ ಕೆಟ್ಟ, ದುರ್ಯೋಧನ ಕೊಡಲಾರದ ಕೆಟ್ಟ. ನಾನು ಹೆಂಡತಿ ಮೋಹಕ್ಕಾಗಿ ಸುಂದರವಾದ ಒಂದು ಸಂಸಾರ ಹಾಳು ಮಾಡಕ್ಕೆ ಬಂದು ಕೆಟ್ಟು ಬಿಟ್ಟೆ. ಈ ರೊಕ್ಕ ಬೇಡವ. ನನ್ನ ಹೆಂಡತಿ ಸತ್ರು ಚಿಂತಿಲ್ಲ. ಬೇಡಪ್ಪ, ನನ್ನ ಹೆಂಡತಿ ಸತ್ರು ಚಿಂತಿಲ್ಲ. ನೀ ಸಾಯ್ಬಾರ್ದವ, ಬೇಡಪ್ಪ, ನೀ ಸಾಯ್ಬಾರ್ದು. ಹಂಗ ಅಡ್ಬೇಡಪ್ಪ. ನಿನ್ನ ಹೆಂಡತಿನ ಉಳಿಸ್ಕೊ, ನಿನ್ನ ಮಗನು ಉಳಿಸ್ಕೊ. ಹೋಗಪ್ಪ, ದವಾಖಾನಿಗೆ ಹೋಗ. ನನ್ನ ವಿಚಾರ ಬಿಟ್ಟು ಬಿಡಪ್ಪ, ನನ್ನ ವಿಚಾರ ಬಿಟ್ಟು ಬಿಡು. ಯವ್ವ, ನಾ ಒಂದು ಮಾತು ಹೇಳ್ತೀನಿ ಕೇಳ್ತೀಯ? ನೋಡು, ನಿನ್ನ ಮಾವನ ಮುಂದ ನಾನು ನಿನ್ನ ಕೊಂದು ಬಂದೀನಿ ಅಂತ ಸುಳ್ಳು ಹೇಳ್ತೇನೆ. ಯಾಕಂದ್ರೆ ಈಗ ನಾ ಕೊಲ್ಲಾರದ ನಿನ್ನ ಕರ್ಕೊಂಡು ಮನೆಗೆ ಹೋದ್ರ ಮತ್ ಯಾವ್ದಾರ ಮೋಸ ಮಾಡಿ ನಿನ್ನ ಕೊಂದ ಕೊಲ್ತಾರ. ಅದಕ್ಕಾಗಿ ನೀನು ಬದುಕಬೇಕು. ಯಾಕಂದ್ರೆ ನಮ್ಮೂರ ಸೈನಿಕ ಸುರೇಶ್ ಹೆಂಡತೀನಿ, ಅವನ ರಕ್ತದ ಕುಡಿ ನಿನ್ನ ಹೊಟ್ಯಾಗ ಬೆಳಕತ್ತೈತಿ. ಅವ ನಮ್ಮೆಲ್ಲರೂ ರಕ್ಷಣೆ ಮಾಡ್ತಾನಂದ್ರ ಅವನ ಹೊಟ್ಯಾಗಿರೋ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಬೇಕ. ಅದಕ್ಕಾಗಿ ವಾ, ನೀ ಮನೆಗೆ ಹೋಗೋದು ಬೇಡ. ಅಲ್ಲಪ್ಪ, ಮನಿಗ್ ಹೋಗ್ಬೇಡಂದ್ರ ಮತ್ತ ನಾ ಎಲ್ಲಿಗೆ ಹೋಗ್ಬೇಕು? ನೀ ಮನೆಗೆ ಹೋದಿ ಅಂದ್ರ ಅವ್ರಿಬ್ರು ಗಂಡ ಹೆಂಡತಿ ನಿನ್ನ ಕೊಂದ ಕೊಲ್ತಾರ. ಅಲ್ಲಪ್ಪ, ನಮ್ಮ ಅತ್ತಿ ನನ್ನ ಮ್ಯಾಲ ಬಹಳ ಜೀವ ಅದಾಳ. ನಾ 5 ತಿಂಗಳ ಹೊಟ್ಲಿದ್ದಾನೆ ನಂಟ್ಲೆ ನನಗ್ ಹಸಿರು ಬಳಿ, ಹಸಿರು ಸೀರಿ ಎಷ್ಟು ಸಂತೋಷದಿಂದ ಖುಷಿದಿಂದ ಪೇಟೆಗೆ ಹೋಗ ತರಾಕ ಅಂತ ಅತ್ತಿನ ಬಿಟ್ಟ ನಮ್ಮ ಮಾವಗ ನಮ್ಮ ಅಕ್ಕಗ ಇಂಥ ದುರ್ಬುದ್ಧಿ ಯಾಕೆ ಬತ್ತಪ್ಪ? ಯಾಕೆ ಬತ್ತ? ನನ್ನ ಕೊಂದು ಸಲುವಾಗಿ ಬಾಯಿ ಪೂಜೆ ಮಾಡಾಕ ಸುಳ್ಳು ನಾಟಕ ಮಾಡ್ಯಾರ. ಯವ್ವ, ನೀ ಬದುಕಿದ್ರ ಹಸಿರು ಬಳಿನೂ ತೊಡಬಹುದು, ಹಸಿರು ಸೀರಿನೂ ಉಡಬಹುದು. ಯಾಕ ನಾ ನಿಮ್ಮ ಅಣ್ಣಲ್ಲನ? ನೀ ಬಯಸಿದ ಹಸಿರು ಬಳಿ, ಹಸಿರು ನಾ ತಂದು ಕೊಡ್ತೀನಿ. ಆಯ್ತಪ್ಪ ಅಣ್ಣ. ಈಗ ನೀ ಬದುಕಬೇಕ. ನಮ್ಮ ಸೈನಿಕ ಸುರೇಶನ್ನ ಊರಿಗೆ ಬರ್ತಾನ, ನೀ ಬದುಕಬೇಕ. ಹೌದಪ್ಪ, ಹೌದಪ್ಪ. ನೋಡುವ, ಮಾತಾಡ್ಕೊತ ನಿಂದ್ರದ್ ಬೇಡ. ತಡ ಆಯ್ತಂದ್ರ ಅವ್ರು ಬಂದ ಬಿಡ್ತಾರ ಇಲ್ಲಿ. ಬಾ ಹೋಗುನ್. ನೋಡಪ್ಪ, ನನ್ನ ಪಾಲಿನ ದೇವ್ರಪ್ಪ ನೀ. ನನ್ನ ಪಾಲಿನ ದೇವ್ರ, ನನ್ನ ಜೀವ ಉಳಿಸಿದ ದೇವ್ರಪ್ಪ ನೀ. ದೇವ್ರಿದ್ದ ಯವ್ವ, ಮಾತಾಡ್ಕೊತ ನಿಂದ್ರದ್ ಬೇಡ. ಮತ್ತೆ ತಡ ಆದ್ರ ಅವ್ರು ಇಲ್ಲೇ ಬರ್ತಾರ ರಾಕ್ಷಸರು. ಅದಕ್ಕ ಬೇಡ, ಈ ಕೊಡ ಜನ ಇಲ್ಲೇ ಇಟ್ಟು ಬಿಡು. ನಡಿ ಹೋಗುದ.
ಭಗವಂತ ಅಯ್ಯವ್ವ ನಡೆದು ಕೆಟ್ಟ ಕಾಲು ಸಕತ್ತೇವ ಎಷ್ಟೊತ್ತು ನಡ್ಕೋತ ಎಲ್ಲಿ ಹೋಗ್ಲಿ ಇವ ದೇವ್ರ ನನ್ನ ಗಂಡ ಇದ್ರ ನನಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಿತ್ತು ನನ್ನ ಗಂಡ 10 ಮಂದಿಗೆ ಅನ್ನ ಹಾಕಿದವ ಆದ್ರ ಅಂಥವ್ನ ಹೊಟ್ಟಿಲಿ ಹುಟ್ಟಿದವರು ತಾಯಿಗಂತೂ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಬೇಡವ ನನ್ನ ಗಂಡನ ಹೆಸರ ನನ್ನ ಮಕ್ಕಳ ಹೆಸರ ಕೆಡ್ಸೋದು ಬೇಡ ಗಂಡಿದ್ದವ್ರದ್ದು ಬದುಕು ಎಂತ ಬದುಕುವ ಬದುಕನ ಅಲ್ಲಿದ ಯಾವುದಾದ್ರೆ ಕೆರೆ ಬಾಯಿರೆ ಬಿದ್ದು ಸತ್ತು ಹೋಗುದ ಪಾಡ ನಾ ಸಾಯ್ಬಾರ್ದು ನಾ ಎಲ್ಲಿ ಯಾಕೆ ಹೋಗ್ಬೇಕು ಬ್ಯಾರೆ ಊರಿಗೆ ಹೋಗಿ ಯಾಕೆ ಬದುಕ್ಬೇಕು ನಾನು ಇಲ್ಲ ಇದು ನನ್ನ ಗಂಡನ ಊರಾಗ ಉಡಿ ಒಡ್ಡಿ ಭಿಕ್ಷೆ ಬೇಡ ಆದ್ರೂ ಬದುಕ್ತಾನ ಇಲ್ಲ ನಾ ಎಲ್ಲಿ ಹೋಗಂಗಿಲ್ಲ ಇದ ಊರಾಗಿರ್ತಾನ ಎಲ್ಲಿ ಯಾಕೆ ಹೋಗ್ಬೇಕಾಗಿತ್ತು ತಂಗಿ ಏನ್ರಿ ಯಾರ್ರಿ ನೀವು? ಯವ್ವ ಭಾಳ ಹಸು ಆಗೈತೆ ತಾಯಿ ಒಂದು ರೊಟ್ಟಿ ಕೊಡ ಯವ್ವ ಹೊಟ್ಯಾಗ ಸಂಕಟ ಆಗ್ತೈತಿ ಒಂದು ರೊಟ್ಟಿ ಕೊಟ್ಟ ಪುಣ್ಯ ಕಟ್ಕೋ ತಾಯಿ ಬಾಯ್ ಹಿಡಿ ಕೊಡೆವ್ವ ಕೂತ್ಕೊಂಡಿಲ್ಲ ಯವ್ವ ಹೊರಕೂತ್ ಹಿಂಗ್ ರೊಟ್ಟಿ ಮಾಡಾಕತ್ತಾರ ಯಾಕ ನಮ್ಮ ಮಗಳ ಕುಲಸತ್ರಿ ಅದಕ್ಕೆ ಮಾಡತ್ತದ ಯವ್ವ ನನ್ನ ಸಸಿನೂ ಹೊಟ್ಟಿಲಿದ್ದ ನಾನು ಹಿಂಗೆಲ್ಲ ರೊಟ್ಟಿ ಮಾಡಿ ಮಂದಿಗೆ ಬೀರ್ಬೇಕು ಖುಷಿಯಿಂದ ಕುಂಸ ಮಾಡ್ಬೇಕು ಅಂತ ನೂರಾರು ಕನಸುಗಳು ಕಟ್ಕೊಂಡಿದ್ದೆ ಆದ್ರ ನನ್ನ ಹನಿ ಬರೋ ಸುಮಾರು ಐತಿ ಸಸಿಗೆಲ್ಲ ಮಾಡ್ಬೇಕು ಮಟ್ಬೇಕಂತ ಕನಸು ಕಟ್ಕೊಂಡಿದ್ದೆ ನೂರಾಗಿ ಹೋಯ್ತು ಇಲ್ಲಿ ಕೂತದೇನು ಮುದೋಡಿ ಓಣ್ಯಾನವ್ರ ಮುಂದೆ ಏನ್ ಹೇಳಾಕತ್ತಿದ್ ನಿನ್ನ ದೈವ ಸುಮಾರತಿ ದೈವ ಸುಮಾರತ್ ದೈವ ಅಂತದೇನಾಗೈತಿ ನಿನ್ನ ದೈವಕ್ಕ ಇದ್ದೊಬ್ರು ಕಳ್ಯಾಕ ಬಂದದೇನ ಇಲ್ಲಿ ಇಲ್ಲೋ ಯಪ್ಪ ರೊಟ್ಟಿ ಬೇರೆ ಮಂದಿ ಕಡೆ ರೊಟ್ಟಿ ಬೇರೆ ಇಸ್ಕೊಂಡ್ ಇದ್ದೊಬ್ರು ಕಳಿಬೇಕಂತ ಮಾಡಿದೇನ ಹಂಗೊಬ್ರು ಕಳ್ದಾಳು ನೀವ್ ಓಣ್ಯಾಗ ಮಂದಿ ಕಡೆ ರೊಟ್ಟಿ ಬೇಡ ಒಬ್ರು ಕಳಿ ಎಟ್ರ ಏನತ್ರ ಹುಟ್ಟ್ರಿ ಅವ್ ನಿಮ್ ಭೂಮಿ ಮ್ಯಾಗ ಹೊಟ್ಟೆ ಬಾಳ ಹಸ್ತೈತಿ ಯಪ್ಪ ಅವನವ್ನ ಅಪ್ಪ ನಿಗ್ರಿ ಹಿಡ್ದಂಗ ನೀವಾಬೇಕು ನಿಗ್ರಿ ಹಿಡ್ದಿದ್ದೆ ಅಂದ್ರ ಊರಾಗ ಒಂದಿಟ್ಟು ಕಿಮ್ಮತ್ತಾಗ ಇರ್ತಿದ್ನಿ ನನ್ನ ಮಾನ ಮರ್ಯಾದೆ ಇಬ್ರು ಏನ್ ತರ್ಲಿ ಹಿಂಗ ಕಳ್ದರಿ ನಿಮ್ಮನ್ನ ಎತ್ತಿ ಊರ್ಲಿ ಹಾಕಿರು ಕಿಮ್ಮತ್ ಕಡಿಮೆ ಆಗಂಗಿಲ್ಲ ಬಾಡೋ ಯಪ್ಪ ಅಂತ ತಪ್ಪು ನಾ ಏನ್ ಮಾಡೀನಿ ಬೈ ಅಂತದ ಹೊಟ್ಟೆ ಹಸದ 2 ರೊಟ್ಟಿ ಇಸ್ಕೊಂಡನಿ ಯಾಕೆ ಹಿಂಗ್ ಮಾತಾಡಕತ್ತಿದಿ ಆದ್ರ ಮಾಡಿದಕ್ಕೆ ಬೆಂಬಲ ಕಟ್ಟಿ ಮನಿ ಬಿಟ್ಟು ಓಡಿ ಬಂದದಿ ಮತ್ತೀಗ ಹೊಟ್ಟಿ ಗಿಟ್ಟಿ ಅತ್ತ ಓಡಿ ಮನಿ ಬಿಟ್ಟು ಬರಾಕ್ ಗೊತ್ತಾಗ್ಲಿಲ್ಲ ತಪ್ಪ ಮಾಡ್ಯಾಳ ಒದ್ ಬರ್ಬರಿ ಮಾಡಿದಿ ತಮ್ಮ ಅಂತ ಹೇಳುದ್ ಬಿಟ್ಟ ಅವತ್ ಅಕ್ಕೆ ಮಾಡ್ಯಾಳ ಚಲೋ ಅತ್ ಮನಿ ಬಿಟ್ಟು ಬಂದದಿ ಈಗ ಒಬ್ರು ಕಳ್ಯಾತಿದಿ ನಿನ್ ಹಿಂಗ ಬಿಡುದಿಲ್ಲ ನೀನ ಇವತ್ತ 2ರಾಗ ಒಂದ್ ಮಾಡ್ಕೊಂಡ್ ಹೋಗ್ಬೇಕಂತ ಮಾಡಿನಿ ಹಿಂಗ ನಾನು ಒಬ್ರು ಕಳಿತೀನಿ ಹಿಂಗ ಬಿಡಂಗಿಲ್ಲ ಬೇಡೋ ಯಪ್ಪ ಬೇಡೋ ಏ ಅದೇನ ಒಂದ ಈಗ ನಾ ಇವತ್ತು ಕುಟ್ಟಿ ಹೆಚ್ಚು ಕೊಲ್ಬೇಕಂತ ಮಾಡೀನಿ ಬಂದ್ ಏನ್ ನಡಿಸದಿ ಕಾರ್ಬಾರ ಇಲ್ಲೇನ್ ಭಿಕ್ಷಾ ಬೇಡಾಕತ್ತೇಳಂದ್ರೆ ನಮ್ಮ ಒಬ್ರು ಕಳಿಬೇಕತ್ತೇನ ಹತ್ತೀನಿ ಹೊಟ್ಟೆ ಹಸದತ್ತೆ ಯವ್ವ ಅದಕ್ಕ 2 ರೊಟ್ಟಿ ಇಸ್ಕೊಂಡಿ ಹೊಟ್ಟೆ ಹಸದ್ರ ಊರ್ ಬಿಟ್ಟು ಹಾಳಾಗಿ ಹೋಗ್ಬೇಕಲ್ಲ ಇಲ್ಲೇ ಬಂದ್ ಊರಾಗ ಶೆಡ್ದದಿ ಮತ್ತ ನಾ ಯಾಕೆ ಹೋಗ್ಲೆ ಊರ್ ಬಿಟ್ಟ ಇದು ನನ್ನ ಗಂಡನ ಊರ ಇಲ್ಲೇ ಉಡಿ ಒಡ್ಡಿ ಉಣ್ತಾನ ನಾ ಎಲ್ಲಿ ಹೋಗಂಗಿಲ್ಲ ನೋಡಿನಾಗ ನಮ್ ಮರ್ಯಾದೆ ಕಳೆದ ಓಣಿಗೆ ನಿಂದ್ರಿಸ್ಬೇಕಂತ ಮಾಡಿದೀಯ ನನ್ ಮಿಲ್ಟ್ರಿ ಮಗ ಬರ್ತಾನ ನಾ ಎಲ್ಲಿ ಹೋಗಂಗಿಲ್ಲ ಮಿಂಟ್ರಿ ಮಗನ ಒಬ್ಬಾಗಿನ ಹರದಿವ ನಾನ್ ಹಡಿಬೇಕಾದ್ರೆ ಹಿಂಗ ತ್ರಾಸ ಆಗಿಲ್ಲ ಬುಸಕ್ನ ಹಿರ್ ತಗದಿ ನಿನ್ಗೆ ಹಂಗ ತ್ರಾಸ ಆಕತಿ ಹಡ್ದನೆತ್ತ ಹಿಂಗ್ ಮಾಡಾಕತ್ತೀಯೋ ಯಪ್ಪ ಅವನು ಕಬ್ರಿ ಇಲ್ಲ ಒಂದು ಅನ್ನ ಹಾಕು ಕಬ್ರಿ ಇಲ್ಲ ಅವೆಲ್ಲೇ ಮಿಂಟ್ರಿ ಆಗಿರ್ತಾನ ಅವನ ಮೇಲೆ ನೋಡಿಕಿ ಕಾಜಿ ಯಾಕಂದ್ರ ಮಿಂಟ್ರಿ ಹೋಗಿಲ್ಲ ನಾನು ಹೊಟ್ಟೆ ಉರಿಕಿಗೆ ಮಿಂಟ್ರಿಗೆ ಹೋದವ ಎಲ್ಲಿ ಬರ್ತಾನ್ರಿ ಅಲ್ಲೇ ಗುಂಡ್ ಹಾಕಿ ಕೊಲ್ತಾರ ಅವನ ಈಕಿ ನಿನ್ ಹಡ್ದಿಲ್ಲ ಅಂದ್ರೆ ಈಚಾಕ್ ಮನಿ ಬಿಟ್ಟು ಬರ್ತೇಳ್ರಿ ನಿನ್ ಹಡ್ದಿಲ್ಲ ಅವನ ನೀನ್ ಕೊಂಡು ತಗೊಂಡಾಳ ಅವನ ಹಡ್ದ ಈಕೆ ಸೋಮಸ್ರ ಅವ್ರ ರೊಟ್ಟಿ ಅವ್ರಿಗೆ ಕೊಡ ಯಪ್ಪ ಹೊಟ್ಟೆ ಬಾಳ ಹಸ್ತೈತಿ ಪಾಪ ಒಂದು 2 ರೊಟ್ಟಿ ಕೊಟ್ಟಾರ ಸೋಮ ಕೊಡತ್ ಹೇಳ್ತೇನೆ ಬ್ಯಾಡ ನಾ ಕೊಡಂಗಿಲ್ಲ ಆಕೆನ್ ಬಾಯಿ ಮಾತಿಲ್ಲ ಹೇಳ್ರಿ ಕೊಡ್ತಾಳೇನ ಬೇಡ ಯವ್ವ ಓದು ದುರ್ಡ್ಯಾಗಿಡ್ತಾರ ಅತ್ರನ ತಿನ್ನಾಕ ಬರ್ತೈತಿ ನಡೀಲಿ ಇಲ್ಲಿದ ಬೇಡ ಯಪ್ಪ ಬ್ಯಾಡ ನೀಲ್ ಹಾಕಿ ಮಂದಿ ಮನಿ ಮುಂದಿತ್ತ ಅಬ್ರು ಕಳಿಬೇಕಂತ ಮಾಡಿದೆ ನೀ ಊರಲ್ಲಿ ಊರ್ ಸೀಮಿನ ದಾಟಿಸ್ತಾನ ನಡಿ ಬಂದ್ರಿ ಅಯ್ಯೋ ಅಯ್ಯೋ ಅವನು ಏನ್ ಅನ್ಯಾಯ ಮಾಡದಂತ ಈ ರೀತಿ ಮಾಡಾಕತ್ತಿದ್ದಿ ನಾನು ಈ ಜನ್ಮದಾಗ ತಾಯಿನ ಕಾಣಿದಿ ಮುಂದಿನ ಜನ್ಮದಾಗ ನಿನಗೆ ತಾಯಿನೂ ಕಾಣಂಗಿಲ್ಲ ಹಂಗ ಪರದೇಶ ಆಗಿ ನಾಯಿ ತರ ಅಲ್ಲದಾರ ಹಾಳಾಗಿ ಹೋಗೋ ನಿನಗೆ ಜ್ಞಾನ ಬರ್ಲಿ ನೋಡ್ರಿ ನಿಮ್ಮವ್ವ ಹೆಂಗ್ ಶಾಪ ಕೊಡಾಕತ್ತಾಳೋ ನಿಮಗ ನನಗ ಮಾತಾಡಕ ಚಾಳಡಕ್ಕೆ
ನನ್ನ ಒಬ್ಬರು ಕಳೆದ ಕಿಸಿಂದ ಮುಂದಿನ ಜನ್ಮದಾಗ ನಿನಗ ತಾಯಿನ ಕಾಣುದಿಲ್ಲ ನನಗೆ ಹೇಳ್ತಿದ್ಯಾ ಹೋಗ ನಾಯಿ ಹಂತಕಿನ ನೀನ್ಯಾದ್ರ ಜನ್ಮದ ತಾಯಿ ತಂದದಿ ನಿನ್ನಂತಕ್ ಯಾವ ಮಕ್ಕಳಿಗೆ ತಾಯಿ ಆದ್ರ ಕಿಮ್ಮತ್ತಲ್ಲ ಎದ್ ಹೋಗಿಲ್ಲ ನನಗ ನಾವು ಈಗ ಮಾತಾಡ್ತಿದ್ದೆ ಅವ್ರು ಕಲ್ ಹೋಗಿ ಕೊಂದ ಹೋಗಿ ಬಿಡ್ತಾರ ಅಟ್ಟ ಹೇಳಾಕತ್ತೀನಿ ಅದನ್ನೇ ಮಾಡೋ ಕೊಂದರೆ ಹೋಗಿ ಕೊಂದಗಿ ಮಗನ ಕೊಂದ ಊರಾಗಿನ ಮಂದಿ ಹೊಯ್ಕೊಲ್ಲ ಹೆಸರು ಮ್ಯಾಗ ಒಬ್ರು ಕಳ್ಯಾಕ ನಿಂತಿಲ್ಲ ಮತ್ತೇನತಿ ಹೇಳಿಲ್ಲ ನಾ ಇಲ್ಲೇ ಏನ್ ನೋಡತ್ತಿಲ್ಲ ಚಿಪ್ಪಡಿ ಹೆಂಗಸ ಕುಣಸು ಒದಿಕಿನ ಬಾಯಿ ಮತ್ತ ಹೇಳ್ರ ಹೋಗು ಹೆಂಗ್ ಸಾಲಿಕಿನ್ ಯವ್ವ ಈಕಿ ಕೊಳ್ಳಾಗ್ಯಾಕ ಸಾರ ನೋಡ್ರಿ ನಿಮ್ಮ ಅವನ್ ಕೊಳ್ಳಾಗ ಮನಿ ಬಿಟ್ಟು ಬರಾಗ ಮನ್ಯಾಗ ಗೋರ್ಮಾ ತುಳು ಮಾಡಕ್ ಬಂದದೇನಂತ ನೋಡಂದ್ರ ಹಿಂಗ್ಯಾಂಗ ನಡ್ದಾಗತ್ರ ನಮ್ಮ ಅವ್ವ ಅಂದೈತಿ ನಮ್ಮ ಅವ್ವ ನನಗ್ ಕೊಟ್ಟಾಳ ನಾ ಕೊಡಂಗಿಲ್ಲ ಕುತ್ತಿಗೆ ಹತ್ತಿರ ಕೊಡಾಗ್ಲಂದ್ರೆ ಏನ್ ಕಾಲ್ ಬಿಡ್ತಿ ಕಾಲ್ ಬೀಳ್ತೀನಿ ಬಿಡು ಗೋರ್ಮಾ ತಕೊಂಡ ಬಿಡು ಏ ಬಿಡು ಕಾಡಪ್ಪ ಹೇಳಿದ ಹೇಳ ಬಿಡು ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಎಳ್ಕೊಂಡ್ ಹೋಗ್ತ ನಾಯಿ ಎಳ್ಕೊಂಡ್ ಹೋದಂಗ ತುಂಬಾ ಹೇಳ್ತೀನಿ ಏನ್ ನೋಡಾಕ್ತಿದ್ಯಾ ಮಂದಿ ನೋಡಕ್ ಎಮ್ಮಿ ಸಿಗ್ಯಾಕ ಹಂತೆಗೆ ನೋಡ್ ತಿಂದು 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 ಮತ್ತ ಊರಾಗ ಒಬ್ರು ಕಳೆ ನಡಿ ನೀನ್ ನಾವು ಊರ್ ಸೀಮೆ ದಾಟಿಲಿದ ಹೋತ್ ನೋಡ ನಮ್ಮ ಊರ್ ಸೀಮೆ ದಾಟಿ ತೀಡ ಹೋತ್ ನೋಡ ಇನ್ ಹೊಳ್ಳಿ ಊರಾಗ ಬರ್ಬಾರ್ದು ನೋಡ ತೀಡ ಕಸ್ಮಲ್ ಹೆಂಗ್ಸ ನಮ್ಮವ್ ಭಿಕ್ಷೆ ಬೇಡಿದಂಗ ನೀ ಹಿಡ್ಕೊಂಡ್ ನಿಂತದಿಲ್ಲ ನಿಮ್ಮದ ಭಿಕ್ಷಾ ಬೇಡ ಜಾತಿ ಬಾಯಿ ಮೇಲೆ ಹೊಡೆದ ನಡಿಯಲಿ ಪೌಣ್ಯ ನಿಂದ್ರಿಸಿ ಗಾಡಿ ಒಂದಿಟ್ಟ ಏನಾತ್ರಿ ಪೌನ್ಯಾರ ಏನಾತು ಯಾಕೆ ತರ್ಬಿಸಿರ್ಲ ಕೈ ಮಾಡಿ ಏನಾತು ಮಾವು ನಿನ್ನ ಮನೆಗೆ ಹೊಂಟೀನಿ ನಾ ನಮ್ಮ ಮನೆಗೆ ಯಾಕ ಯಾರ ಮುಂದೆ ಹೇಳೋದಿಲ್ಲ ಅಂದಿ ಅಂದ್ರೆ ಹೇಳ್ತಾನೆ ವಿಷಯ ಹೇಳ ಪೌನ್ಯಾರ ಇದ್ರ ಹಿಂಗ್ಯಾಂಗ್ರಿ ಏನ್ ಎಲ್ಲ ಬೇಕಿಲ್ಲ ಮಾವು ನಿನ್ನ ಬಾಳ ನಂಬಿಣ್ಯ ಯಾಕಂದ್ರ ಒಂದು ಜೀವದ ಪ್ರಶ್ನೆ ಐತಿದ ನೋಡಿ ಈ ಹೆಣ್ಮಗಳದಲ್ಲ ನಮ್ಮ ಊರಾಗ ಮಿಂಟ್ರಿಗೆ ಹೋಗ್ಯಾನಲ್ಲ ಸುರೇಶಿ ಅಲ್ಲೋ ಸುರೇಶ್ ಯಾ ಸುರೇಶ್ ಅವನೇ ಮಿಂಟ್ರಿಗೆ ಹೋಗ್ಯಾನಲ್ಲ ದೇಶ ಕಾಯಕ ಅವನ್ ಹೆಂಡತಿ ಇವ್ರ ಮನ್ಯಾಗ ಸುರೇಶಿ ಅಣ್ಣನ ಹೆಂಡತಿ ಈ ಹೆಣ್ಮಗಳ ಹೊಟ್ಟಿಲಿದ್ದು ಸುದ್ದಿ ಕೇಳಿ ಈಕಿನ ಕೊಳ್ಳಾಕ ಇಟ್ಟಿದ್ರು ಈ ಹೆಣ್ಮಗಳನ್ನ ಕೊಲ್ಲಾಕ್ ಹೊಂಟಾರ ಅಂತದ್ ಏನಾಗೈತಿ ಪೌನ್ಯ ನೋಡು ಅದ್ ಏನ ಎಂತ ಒಟ್ಟ ಕೇಳಾಕ್ ಹೋಗ್ಬೇಡ ಈಗ ಮಾತಾಡ್ಕೋತ ನಿಂದ್ರು ಸಂದರ್ಭ ಇದಲ್ಲ ನೀನು ಕೈ ಮುಗಿತನ ಈಕೊಬ್ಬಕಿ ನಿನ್ನ ತಂಗಿ ಎತ್ತರ ತಿಳ್ಕೊ ಅಲ್ಲಲ್ಲಿ ಇವತ್ತ ಈಕಿನ ಕಾಪಾಡತ್ ಹೇಳ್ಕಿರಿಂದ ಕೈ ಮುಗಿದು ನಾನು ಬೇಡ್ಕೊಳಕ್ ಹತ್ತಿದಿ ಈಕಿನ ಕೊಲ್ತನತ್ತೆ ಇವ್ರ ಮಾವನ ಕಡೆ ರೊಕ್ಕ ಇಸ್ಕೊಂಡ್ ಬಂದಿಯಲ್ಲ ಅದಕ್ಕೇನ್ ಹೇಳ್ತಿ ನೋಡು ಕೊಡ್ತೀನಂತ ರೊಕ್ಕ ಇಸ್ಕೊಂಡ್ ಬರಕ್ ಹೋಗಿದ್ದು ಕರೆ ಐತಿ ನೋಡು ಈಗ ಮಾತಾಡ್ಕೊಂಡು ನಿಂದ್ರು ಸಂದರ್ಭ ತಂಗಿ ನೀವು ನಿನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊ ನಾ ನಿನ್ನ ಕರಿಯಾಕ ಬರೋ ತನಕ ನಿನ್ನ ಗಂಡ ಹೊಳ್ಳಿ ಊರಿಗೆ ಬರೋ ತನಕ ನಾ ಇಂಥವ್ರ ಮನ್ಯಾಗ ಅದ ನನ್ನ ಸುದ್ದಿ ಯಾರಿಗೂ ಗೊತ್ತಾಗಬಾರ್ದು ನಾ ಮಾಡಿದ ತಪ್ಪಾಗಿದ್ರ ಕ್ಷಮಿಸುವ ನೋಡು ಈಗಿನ ತಂಗಿ ಅಂತ ಕರ್ಕೊಂಡು ಹೋಗ್ಬಿಡು ನಿನ್ನ ಕೈ ಮುಗಿತಾನೆ ಲೇ ನೀ ಯಾಕೆ ಕೈ ಮುಗಿತಿಲಿ ನಾ ಕಾಪಾಡೋದು ಯಾರ ದೇಶ ಕಾಯುವ ಸೈನಿಕನ ಹೇಳ್ತೀನಿ ನಾ ಕಾಪಾಡ್ತೀನಿ ನನ್ನ ತಂಗಿ ಸರಿಯಾಗಿ ಆಯ್ತಿಲ್ಲ ಚಿಂತೆ ಮಾಡಬೇಡ ಇನ್ನು ಮೆಲತ್ತ ಬಾ ತಂಗಿ ಬಾ ನೀವಿಬ್ರು ನನ್ನ ಪಾಲಿನ ದೇವ್ರಪ್ಪ ನನ್ನ ಜೀವ ಉಳಿಸಿದ್ರಿ ನನ್ನ ಜೀವ ಕಾಪಾಡಿದಪ್ಪ ಬಾರ ಬಾ